ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಜೈ ಅನ್ನೋರಿಗೆ ಓಟ್ ಹಾಕ್ಬೇಕಾ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದವ್ರನ್ನ ಬಿಟ್ಟವ್ರನ್ನ ಓಟ್ ಹಾಕ್ಬೇಕಾ ತೀರ್ಮಾನ ಮಾಡುವ ಚುನಾವಣೆ ಇದು. ಓಟ್ ಸಲುವಾಗಿ ಎಂಥ ಒಂದು ದುಷ್ಕೃತ್ಯವನ್ನು ಮಾಡಲಿಕ್ಕೆ ತಯಾರಿದ್ದಂತಹ ಪಾರ್ಟಿ ಯಾವ್ದಾರ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಇವತ್ತು ಬಹಳ ಭರವಸೆ ಕೊಡಾಕತ್ತಾರ. ಈ ಗ್ಯಾರಂಟಿನೂ ಏನದಾವಲ್ಲ ಇವು ಹೋಗ್ತಾವ, ನೆನಪಿಟ್ಕೋರಿ. ಇದು ಮುಗಿತಂದ್ರೆ ಹೋಗ್ತಾವ, ಅದಕ್ಕೆ ಸಾಲ ಸೂಲ ಮಾಡಿ ಕೊಡಾಕತ್ತಾರ. ಯಾಕಂದ್ರೆ ನಿಮ್ದು ಓಟ್ ಬೇಕಾಗೈತಿ. ಈಗ ಇದು ಒಂದು ಮುಗೀತು ಅಂತಂದ್ರ ನಾಳೆ ZPTP ಆದಂದ್ರ ಗೋವಿಂದ ನೀವು ಬರೆದು ಇಟ್ಕೊಂಡ್ಬಿಡ್ರಿ. ಈಗ ಯಾಕಂದ್ರ ಇವ್ರಿಗೆ ಒಳ್ಳೇದು ಮಾಡೋದಿತ್ತಂದ್ರ ನಮ್ ದೇಶಕ್ಕೆ ಸ್ವತಂತ್ರ ಬಂದು ಎಷ್ಟು ವರ್ಷ ಆತ್ಮ? ಎಷ್ಟು ವರ್ಷ ಆತ್ರಿ? 76 ವರ್ಷ ಆತ. 76 ವರ್ಷದೊಳಗ 60 ವರ್ಷ ಯಾರು ಆಳ್ಯಾರ? ಮತ್ತ ಅವರ ಕಾಂಗ್ರೆಸ್ ಆಳಿದ ಮೊದಲು ಯಾಕೆ ಕೊಟ್ಟಿಲ್ಲ? ಈಗ ಮೋದಿ ಗೆದ್ಯಾಕ ಹತ್ಮೇಲೆ ಅದು ಪುಕಟ್ ಕೊಡ್ತೀನಿ, ಇದು ಪುಕಟ್ ಕೊಡ್ತೀನಿ ಅಂದ್ರೆ ಬರೇ ಸುಳ್ಳು ಹೇಳಿ ಓಟ್ ತಗೊಳುವಂತ ದಂಧೆ ಇದು. ಎರಡನೇದು, ನಮ್ಮ ದೇಶದೊಳಗ ರಾಮ ಮಂದಿರ ಆಗ್ಬೇಕು ಆಗ್ಬಾರ್ದು? ಆಗ್ಬೇಕದಲ್ಲ. ರಾಮ ಮಂದಿರ ಆಗ್ಬೇಕು ಅಂತಂದ್ಮೇಲೆ ರಾಮ ಮಂದಿರ ನಾವು ಕಟ್ಟಿದ್ವಿ. ಇವ್ರ ಮೊದಲೇನಂತಿದ್ರು, ನಾವು ಮಂದಿರ ವಹಿ ಬನಾಯಂಗೆ ಅಂತ ಹೇಳ್ತಿದ್ವಿ. ಅವ್ರಿಗೆ ಏನ್ ಹೇಳ್ತಿದ್ರು ಅವರು? ಮಂದಿರ ವಹಿ ಬನಾಯಂಗೆ, ತಾರೀಖ್ ನೈ ಬತಾಯಂಗೆ. ತಾರೀಖ್ ಕೊಟ್ಟು ಅವ್ರಿಗೆ ಹೇಳಿದ್ವಿ, ಬರೀ ಉದ್ಘಾಟನೆ ಮಾಡೋಣ ನಾವು ನೀವು ಕೂಡಿ